ಇವತ್ತಿನ ಫಸ್ಟ್ ರೆಸಿಪಿ ಬಂದು ಸೀಮೆ ಬದನೆಕಾಯಿ ಸಾಗು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇದು ಕ್ವಿಕ್ಕಾಗಿ ಮಾಡೋ ಅಂಥ ರೆಸಿಪಿ. ಈ ತಟ್ಟೆಯಲ್ಲಿರೋದು ಫುಲ್ಲು ರುಬ್ಕೊಳಕ್ಕೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಶುಂಠಿ ಇಲ್ಲಿದೆ, ಒಂದು 4 ಖಾರಕ್ಕೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ನೀವು ಇದು ಹಾಕ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕಾಯಿ ಮತ್ತು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಈ ಅರ್ಧ ಈರುಳ್ಳಿನ ಇಲ್ಲಿ ಒಗ್ಗರಣೆಗೆ ಯೂಸ್ ಮಾಡ್ತೀನಿ. ಇಲ್ಲಿ ಸಾಸಿವೆ ಆದಮೇಲೆ ಈರುಳ್ಳಿ, ಟೊಮ್ಯಾಟೊ ಒಂದು ಚಿಕ್ಕದು ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಇದನ್ನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದು ಅಂತ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಒಂದು ಎರಡು ಅಥವಾ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊತೀನಿ. ನೋಡಿ, ಮಸಾಲೆನೂ ಆಗಲೇ ರುಬ್ಕೊಂಡೆ. ಇವಾಗ ಮಾಡೋದಕ್ಕೆ ಹೋಗೋಣ ಬನ್ನಿ. ಕಾದಿದೆ, ಸ್ವಲ್ಪ ಚಟಪಟ ಅಂದು ಈ ಥರ ಚಟಪಟ ಅಂತ ಸಿಡಿಬೇಕಾದ್ರೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತೀನಿ. ಸ್ವಲ್ಪ ಫ್ರೈ ಮಾಡೋಣ. ಆವಾಗಲೇ ಹೇಳೋದು ಮರೆತುಬಿಟ್ಟಿದ್ದೆ. ಇದು 3 ಒಟ್ಟಿಗೆ ಹಾಕ್ಕೊತೀನಿ. ಅದು ಫ್ರೈ ಆಗೋಷ್ಟರಲ್ಲಿ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕೋಣ. ನೋಡಿ, ಇಷ್ಟು ಆಗಿದೆ. ಈಗ ಹಾಕೋಣ. ಇದು ಕೂಡ ಸಾಟೆ ಮಾಡ್ತೀನಿ. ನೋಡಿ, ಒಂದು 5 ನಿಮಿಷ ಫ್ರೈ ಆಗಿದೆ. ಈಗ ಮಸಾಲೆ ಹಾಕ್ಕೊತೀನಿ. ಮಸಾಲೆ ಮಸಾಲೆ ಪೂರ್ತಿ ಹಾಕ್ಕೊಂಡಿದ್ದೆ. ಇವಾಗ ಜಾರನ್ನ ತೊಳೆದು ಹಾಕ್ಕೊತಾ ಇದ್ದೀನಿ. ನೀರು ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಷ್ಟು ಚೆನ್ನಾಗಿರಲ್ಲ. ಇದು ಸಾಗು ಥರ ಆಗಲ್ಲ, ಆವಾಗ ಸಾರು ಥರ ಆಗಿಬಿಡುತ್ತೆ ಜಾಸ್ತಿ ನೀರು ಹಾಕಿದ್ರೆ. ಹಾಗೆಯೇ ನಿಮಗೆ ಇಷ್ಟ ಇದ್ದರೆ ರುಬ್ಬೇಕಾದ್ರೇ 1 ಅಥವಾ 2 ಸ್ಪೂನಷ್ಟು ಕಡಲೆ ಹಾಕ್ಕೊಳ್ಳಿ. ಕಡಲೆ ಇಲ್ಲ ಅಂದರೆ ಕ್ಯಾಶ್ಯೂಸ್ ಇರುತ್ತಲ್ಲ, ಅದನ್ನು ಹಾಕ್ಕೋಬೋದು. ಅದು ನಿಮ್ಮ ಪ್ರಯಾರಿಟಿ. ಈಗ ನಾನು ಇಷ್ಟು ಹಾಕಿಬಿಟ್ಟು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರುಚಿಗೆ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಕೂಗಿಸ್ತೀನಿ. ಅದು ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಳೋದಕ್ಕೆ ರೆಡಿಯಾಗಿದೆ. ನಾನಿದು ಇವತ್ತು ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ರೆಸಿಪಿ ಬಂದು ಬೂದ್ಕುಂಬಳಕಾಯಿ ಜ್ಯೂಸು. ಬೂದ್ಕುಂಬಳಕಾಯಿ ಜ್ಯೂಸು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಯೂಶ್ವಲಾಗಿ ಅವಾಗವಾಗ ಮಾಡ್ಕೊತಾನೆ ಇರ್ತೀನಿ. ಇದು ಶೀತ ಪ್ರವೃತ್ತಿ ಇರೋರು ಸ್ವಲ್ಪ ಅವಾಯ್ಡ್ ಮಾಡಬೇಕು. ವೀಕ್ಲಿ ಒನ್ಸ್ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಇದನ್ನು ಫಸ್ಟ್ ಈ ಸಿಪ್ಪೆ ಎಲ್ಲ ಪೀಲ್ ಮಾಡ್ಕೊಂಬಿಡೋಣ. ತೆಗೆದುಬಿಟ್ಟು ಇವಾಗ ಇದು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳೋಣ. ನೀವು ಬ್ಲೆಂಡರ್ಗಾದರೂ ಹಾಕೋಬೋದು ಅಥವಾ ಮಿಕ್ಸಿಗಾದರೂ ಹಾಕೋಬೋದು. ಈಗ ಶುಂಠಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಪುದೀನ ಸ್ವಲ್ಪ ತೊಳೆದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಒಂದು 10-15 ಎಲೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೋಣ. ನೀರು ಹಾಕೋರು ಹೊರಗೆ ಬರೋಂಗಿದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಹಾಗೆಯೇ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ, ಒಂದಿಷ್ಟು ಹಾಕು. ಇವಾಗ ನಾನು ಎಕ್ಸ್ಟ್ರಾ ಹಾಕಿದ್ನಲ್ಲ, ಅದೆಲ್ಲ ಹಾಕೊಂಡಲ್ಲೇ ಬರೀ ಬೂದ್ಕುಂಬಳಕಾಯಿನೇ ರಸ ತೆಗೆದ್ರೂ ಚೆನ್ನಾಗಿರುತ್ತೆ. ಬಟ್ ನಾನು ನಿಮ್ಗೆ ತೋರಿಸೋದಕ್ಕೆ ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡೋದಕ್ಕೆ ಇದೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ನಾನು ಇದನ್ನು ಬ್ಲೆಂಡ್ ಮಾಡ್ಕೊಂಡು ತರ್ತೀನಿ. ಇವಾಗ ಬ್ಲೆಂಡ್ ಮಾಡ್ಕೊಂಡು ತಂದಿದ್ದೀನಿ. ನೋಡಿ, ಈ ರೀತಿ ಕಾಣಿಸುತ್ತೆ. ಇದನ್ನು ಸ್ಟ್ರೈನರ್ಗೆ ಹಾಕಿ ಸ್ಟ್ರೈನ್ ಮಾಡಿಕೊಂಡು ಕುಡಿಬೋದು. ಇದಕ್ಕಿಂತ ಎಕ್ಸ್ಟ್ರಾ ನೀವು ನೀರನ್ನ ಆ್ಯಡ್ ಮಾಡಿಕೊಂಡು ಕೂಡ ಕುಡಿಬೋದು. ಆಗಲೇ ಫ್ಲೇವರ್ ನನಗೆ ಉಳಿತಾ ಇದೆ. ನೋಡಿ, ಇಷ್ಟು ಒಂದು ದೊಡ್ಡ ಗ್ಲಾಸ್ ಅಷ್ಟಾಯಿತು.
ನೆಕ್ಸ್ಟ್ ರೆಸಿಪಿ ನೋಡ್ಕೊಂಬರೋಣ. ನೆಕ್ಸ್ಟ್ ರೆಸಿಪಿ ಬಂದು ಎಣ್ಣೆಗಾಯಿ ಅಥವಾ ಹೆಣ್ಗಾಯಿ ಅಂತ ಇವತ್ತು ಹೇಳ್ತಾರೆ. ನಾನು ಹೆಣ್ಗಾಯಿ ಬದನೆಕಾಯಿ ಮಾಡ್ತಾ ಇದ್ದೀನಿ, ಅಥವಾ ಎಣ್ಣೆ ಬದನೆಕಾಯಿ ಅಂತಾನು ಕೂಡ ಹೇಳ್ತಾರೆ ನೋಡಿ. ಇದು 1 ರಿಂದ 1.25 kg ಇದೆ. ಅದನ್ನು ಈ ರೀತಿ ಕಟ್ ಮಾಡಿ ನೀರೊಳಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದು ನೆನೆ ಹಾಕ್ಕೊಂಡಿದ್ದೀನಿ. ಇವಾಗ ನಮಗೆ ಎಣ್ಣೆ ಬದನೆಕಾಯಿ ಮಾಡೋದಕ್ಕೆ ಓನ್ಲಿ 3 ಅಂಶ ಬೇಕು. ಒಂದು ರುಬ್ಬೋದು, ಒಂದು ಸ್ಟಫಿಂಗು, ಇನ್ನೊಂದು ಒಗ್ಗರಣೆ. ಈ ರೀತಿ ನಾನು ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ, ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಅಂತ. ರುಬ್ಬೋದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಒಂದು ದೊಡ್ಡ ಸೈಜ್ ಅಂದರೆ ಮೀಡಿಯಮ್ ಸೈಜ್ ಈರುಳ್ಳಿ, ಮತ್ತು ಅದಕ್ಕಿಂತ ಒಂಚೂರು ಕಡಿಮೆ ಅಂದರೆ 1 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ, ಮತ್ತು ಅದಕ್ಕೆ ಒಂದು ಚಿಕ್ಕ ನಿಂಬೆಹಣ್ಣಿನ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ಈ ರೀತಿ ಒಂದು ನೀರಲ್ಲಿ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವೆರಡನ್ನೂ ರುಬ್ಕೊಳ್ಳೋಣ. ಮತ್ತು ಇದು ಬಂದು ಸ್ಟಫಿಂಗಿಗೆ ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಅಚ್ಕಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನಷ್ಟು ಜೀರಿಗೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಈ 4 ನೀರಲ್ಲಿ ನೆನೆಸ್ಕೊಂಡು ಸ್ಟಫಿಂಗ್ ಮಾಡ್ಕೊಳ್ಳೋಣ. ಇದು ಇರಲಿ. ಇವಾಗ ಇದಕ್ಕೆ ಸಾಸಿವೆ, ಕರಿಬೇವು, ಮತ್ತು ಒಂದು ಗಡ್ಡೆ ಅಷ್ಟು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಇದನ್ನು ಸ್ಟಫಿಂಗ್ನ ಫಸ್ಟು ಕ್ಲಿಯರ್ ಮಾಡ್ಕೊಳ್ಳೋಣ. ಈ ಸ್ಟಫಿಂಗ್ನ ಮಾಡಿ ಇವಾಗ ಕಲಿಸ್ಬಿಡೋಣ. ಫಸ್ಟ್ ಈ ಥರ ಹಾಗೆ ಅನಿಸುತ್ತೆ. ಇವಾಗ ಕಲಿಸ್ಬಿಟ್ಟಿದ್ದೀನಿ. ಇವಾಗ ಇದನ್ನು ಸ್ವಲ್ಪನೇ ನೀರು ಹಾಕಿ ಪೇಸ್ಟ್ ರೀತಿ ಮಾಡ್ಕೊತೀನಿ. ಈಗ ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ. ಇದನ್ನು ಸ್ಟಫಿಂಗ್ ಮಾಡ್ಕೊಳ್ಳೋಣ. ಆಗಲೇ ಎಲ್ಲನೂ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಒಳಗಡೆ ಕಾಣಿಸ್ತಿದೆಯಲ್ಲ, ಹಚ್ಚಿ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಂಬಿಡೋಣ. ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ರುಬ್ಕೊಂಬಂದಿದ್ದೀನಿ. ಇವಾಗ ಮಾಡೋದಕ್ಕೆ ಹೋಗೋಣ. ಒಂದು ಬಾಣಲಿ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿತಾ ಇದೆ. ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿರೋ ಅಂತ ಈರುಳ್ಳಿ ಹಾಕ್ಕೊತೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಬಾಡ್ದಂಗೆ ಆಯಿತು. ಈ ಟೈಮಲ್ಲಿ ನಾನು ಬ್ರಿಂಜಾಲ್ನ ಹಾಕೊಂಡು ಫ್ರೈ ಆಗಬೇಕು. ಎಣ್ಣೆಯಲ್ಲೇನೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಎಣ್ಣೆ ಎಷ್ಟು ಇದೆ ಆ ಥರ ಫ್ರೈ ಆದರೆ ರುಚಿ ಚೆನ್ನಾಗಿ ಬರುತ್ತೆ. ನೋಡಿ ಆಲ್ಮೋಸ್ಟ್ ಕಲರ್ ಎಲ್ಲ ಚೇಂಜ್ ಆಗಿದೆ, ಬಾಡ್ದಂಗೂ ಆಗಿದೆ. ಈ ಟೈಮಲ್ಲಿ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಆಮೇಲೆ ಅದ್ರ ಜೊತೆಯಲ್ಲಿ ಮಸಾಲೆ ಅಂದರೆ ನಾವು ಖಾರದ ಪುಡಿ ಎಲ್ಲನೂ ಇದು ಮಾಡಿದ್ವಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರ್ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಹಾಕ್ಕೊತೀನಿ. ಇವಾಗ ಎಲ್ಲ ಹಾಕ್ಕೊಟ್ಟಿದ್ದೀನಿ ನೀರು ಹಾಕ್ಕೊಂಡು ಕೂಡ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಗ್ರೇವಿ ಬಂದು ತಿಕ್ನೆಸ್ಸು ಫುಲ್ಲು ನೀರು ಹಾಗಿರಬಾರ್ದು, ಸ್ವಲ್ಪ ಗಟ್ಟಿಗೆ ಇರಬೇಕು. ಅದಕ್ಕೆಲ್ಲ ಕಾಯಿ ಹಾಕ್ಕೊಂಡಿದ್ದೀನಿ. ಇನ್ನೂ ಗಟ್ಟಿ ಆಯಿತು ಅಂದರೆ ನೀವು ಸ್ವಲ್ಪ ಕಡಲೆನೂ ಹಾಕ್ಕೋಬೋದು, ಇಲ್ಲಾಂದರೆ ಕ್ಯಾಶ್ಯೂಸ್ ಕೂಡ ಹಾಕ್ಕೋಬೋದು. ರುಬ್ಬೋ ಟೈಮಲ್ಲೇ ನಮ್ಗೆ ಸ್ವಲ್ಪ ಇನ್ನೂ ಜಾಸ್ತಿ ತಿಕ್ನೆಸ್ ಬೇಕು ಅಂದರೆ ಇಷ್ಟು ನಮಗೆ ಸಾಕು. ಇದು ಆಲ್ಮೋಸ್ಟ್ ಇವಾಗ ರೆಡಿಯಾಗಿದೆ. ಒಂದ್ಸಲ ಉಪ್ಪು ನೋಡಿಬಿಟ್ಟು ನೀವು ಟೇಸ್ಟ್ ಮಾಡ್ಕೋಬೋದು. ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.